ಫ್ರೆಂಡ್ಸ್, ಇದು ಶುಕ್ರವಾರದ ದಿನ. ಇವತ್ತು ತಿಂಡಿಗೆ ಇಡ್ಲಿ ಮಾಡಬೇಕು ಅಂತ ಹೇಳಿ ನಿನ್ನೆ ನನ್ನ ಮಗ ಹೇಳಿದ್ದ. ಸೊ ಅದಕ್ಕೋಸ್ಕರ ಇಡ್ಲಿಗೆ ನೆನಾಕಿರಲಿಲ್ಲ. ಝೆಪ್ಟೋಯಿಂದ ಇವಾಗ ನಮಗೆ ಕೆಲಸ ತುಂಬ ಈಸಿ ಆಗುತ್ತಲ್ಲ. ಸೊ ಇದು ಬ್ಯಾಟರ್ ತರಿಸ್ಬಿಟ್ಟಿದ್ದೆ ಇಡ್ಲಿದು. ಸೊ ಅದನ್ನು ನಾನು ಇಲ್ಲಿ ನಿನ್ನೆ ನೈಟೇ ತರಿಸಿದ್ದೆ. ಸೊ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ದೆ. ಈಗ ಬೆಳಿಗ್ಗೆ ಇದ್ದು ಅದನ್ನು ಕಟ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲ್ಗೆ ಪೋರ್ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿ ಅಂತಲೇ ಹೇಳ್ಬೋದು. ನಮಗೆ ಬೆಳಿಗ್ಗೆ ಹೊತ್ತು ಏನು ತಿಂಡಿ ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ ಈ ಥರ ಆರ್ಡರ್ ಮಾಡಿಕೊಂಡು ಇಮಿಡಿಯೇಟ್ ಮಾಡ್ಬೋದು. ಸೊ ನಾನು ತರಿಸಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಇಡ್ಲಿ ಮಾಡೋಣ ಅಂತ ಹೇಳಿ ನಾನು ಬ್ಯಾಟರ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆ ಫಸ್ಟೇ ಆರ್ಡ್ರ್ ಆಗಿತ್ತು, ನಾರ್ಮಲ್ ಇಡ್ಲಿ ಬೇಡ, ನನಗೆ ಮಿನಿ ಇಡ್ಲೀಸ್ ಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟ್ಯಾಂಡ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಬೇಕಂದರೆ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಏನೂ ಬೇಕಾಗಲ್ಲ. ನಾನು ಯೂಶಲಿ ಅದಕ್ಕೆ ಯಾವಾಗಲೂ ಸಾಲ್ಟೇನು ಆ್ಯಡ್ ಮಾಡಲ್ಲ, ಅದರಲ್ಲೇ ಇರುತ್ತೆ ಸಾಕು ಅಂದ್ಕೋತೀನಿ. ಸೊ ಇಲ್ಲಿ ನಮ್ಮ ಮನೆಯಲ್ಲಿ ಮಿನಿ ಇಡ್ಲಿ ಇದೆಲ್ಲ, ಅದರದ್ದು ಪಾತ್ರೆ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ನೀರನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಕಡೆ ನೀರು ಕಾಯೋದಕ್ಕಿಟ್ಟು ಆಮೇಲೆ ನಾನು ಇಡ್ಲಿ ಬ್ಯಾಟರ್ನ ಇಡ್ಲಿ ಸ್ಟ್ಯಾಂಡ್ಗೆ ಪೋರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಕಾಯುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಫಸ್ಟ್ಗೆ ಇಡ್ಲಿ ಸ್ಟ್ಯಾಂಡ್ಗೆ ನಾವು ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆವಾಗ ನಾವು ಇಡ್ಲಿ ಬೇಯಿಸಿದ ಮೇಲೆ ಅದು ಈಸಿಯಾಗಿ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನಾನು ಇಲ್ಲಿ ಎಲ್ಲ ಸ್ಟ್ಯಾಂಡ್ಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಸ್ಟೀಲ್ ಆಗಿರೋದ್ರಿಂದ ಅಷ್ಟಾಗಿ ಅಂಟ್ಕೊಳ್ಳಲ್ಲ, ಬಟ್ ಅಲ್ಯೂಮಿನಿಯಂ ಆದರೆ ಜಾಸ್ತಿ ಅಂಟ್ಕೊಳ್ಳುತ್ತೆ. ಸೊ ಎಣ್ಣೆ ಜಾಸ್ತಿ ಹಾಕಬೇಕಾಗತ್ತೆ. ಸ್ಟೀಲ್ ಆಗಿರೋದ್ರಿಂದ ಒಂದೊಂದು ಡ್ರಾಪ್ ಆದರೆ ಸಾಕು. ಸೊ ನಾನು ಇಲ್ಲಿ ಎಲ್ಲ ಇಡ್ಲಿ ಪಾತ್ರೆಗೂ ಎಣ್ಣೆ ಹಾಕ್ಕೊಂಡು ಅದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ನಾನು ಇಡ್ಲಿ ಬ್ಯಾಟರ್ನ ಅದಕ್ಕೆ ಹಾಕ್ತಿದ್ದೀನಿ. ಸೊ ಮಿನಿ ಇಡ್ಲಿ ಆಗಿರೋದ್ರಿಂದ ನಾವು ದೊಡ್ಡ ಚೌಟಲ್ಲೇ ಹಾಕಬೇಕು ಅಂತ ಏನಿಲ್ಲ, ಒಂದು ಸ್ಮಾಲ್ ಸ್ಪೂನಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಇದು ಮಾಮೂಲಿ ಇಡ್ಲಿ ಎಲ್ಲರೂ ಒಂದು 4 ತಿನ್ನೋ ಹತ್ರ ಇಲ್ಲಿ ಒಂದು 10-15 ತಿನ್ನಬೇಕು. ಸೊ ಇದನ್ನು ಮಾಡೋದಕ್ಕೆ ಒಂದು ದೊಡ್ಡ ಪ್ರಾಸೆಸ್ ಅಂತ ಹೇಳ್ಬೋದು. ತುಂಬ ಟೈಮ್ ಹಿಡಿಯುತ್ತೆ, ಬಟ್ ನನ್ನ ಮಗಂಗೆ ಇಷ್ಟ ಆಗತ್ತಲ್ಲ. ಸೊ ಇಷ್ಟ ಆಗೋದನ್ನು ಮಾಡಿಕೊಟ್ಟು ತಿನ್ಸೋಣ ಅಂತ ಹೇಳಿ ನಾನು ಅವನು ಏನು ಕೇಳ್ತಾನಲ್ಲ ಅದನ್ನೇ ಮಾಡಿಕೊಡ್ತೀನಿ. ಯೂಶಲಿ ಬೆಳಗ್ಗೆ ಹೊತ್ತು ತಿಂಡಿ ಅವನು ಹಿಂದಿನ ದಿನ ಏನು ಹೇಳಿರ್ತಾನಲ್ಲ, ಸೊ ಅದನ್ನೇ ನಾನು ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಕೆಲವೊಂದು ಸತಿ ಅದಕ್ಕೆ ಬೇಕಾಗಿರೋ ಸಾಮಾನು ಇಲ್ದಿರುವಾಗ ಮಾತ್ರ ನಾನು ಅವ್ನು ಹೇಳೋದನ್ನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ನಾನು ಅವ್ನು ಏನು ಕೇಳ್ತಾನಲ್ಲ ಅದೇ ತಿಂಡಿನೇ ಮಾಡಿರ್ತೀನಿ. ಸೊ ನಾನಿಲ್ಲಿ ಇಡ್ಲಿ ಬ್ಯಾಟರ್ನ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ಮಿನಿ ಇಡ್ಲಿ, ದೊಡ್ಡ ಇಡ್ಲಿ ಮಾಡ್ತೀವಲ್ಲ, ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಬಟ್ ಇದು ಮಿನಿ ಇಡ್ಲಿ ಆಗಿರೋದ್ರಿಂದ ಬೇಯೋದಕ್ಕೆ ಅಷ್ಟೊತ್ತೇನು ಬೇಕಾಗಲ್ಲ. ಒಂದು 3 ಮಿನಿಟ್ಸಲ್ಲೆಲ್ಲ ಬೇಗ ಬೇಗ ಇಡ್ಲಿ ಆಗುತ್ತೆ. ಬಟ್ ಅದನ್ನು ತೆಗೆದು ಮತ್ತೆ ಇನ್ನೊಂದು ಸತಿ ಹಾಕೋದು ಒಂದೇ ಕೆಲಸ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಬೇಗನೆ ಆಗುತ್ತೆ ಇದು. ಸೊ ನಾನಿಲ್ಲಿ ಒಂದು ಕಡೆ ಇಡ್ಲಿಗೆ ಬೇಯೋದಕ್ಕಿಟ್ಟು ಇನ್ನೊಂದು ಕಡೆ ಇಡ್ಲಿಗೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನೆನ್ನೆ ಮಿಕ್ಸಿ ಸುಟ್ಟೋಗಿತ್ತಲ್ಲ. ಸೊ ಅದಕ್ಕೋಸ್ಕರ ನಾನಿವತ್ತು ಚಟ್ನಿ ಏನು ಮಾಡ್ಕೋತಾ ಇಲ್ಲ, ಜಸ್ಟ್ ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ನಮ್ಮ ಅತ್ತೆಗೆ ತುಂಬ ಇಷ್ಟ ಆಗುತ್ತೆ ಚಟ್ನಿ, ಬಟ್ ಮಿಕ್ಸಿ ಇರಲಿಲ್ವಲ್ಲ. ಸೊ ಅದಕ್ಕೆ ನಾನಿವತ್ತು ಚಟ್ನಿ ಮಾಡ್ಕೊಂಡಿಲ್ಲ. ಇಲ್ಲಿ ನಾನು ಸಾಂಬಾರಿಗೆ ಫಸ್ಟು ಬೇಳೆ ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಮುಂಚೆ ಎಲ್ಲ ನಾನು ಬೇಳೆ ಎಲ್ಲ ವಾಶ್ ಮಾಡ್ತಾ ಇರಲಿಲ್ಲ, ಬಟ್ ಅದರಲ್ಲಿ ಕಲರ್ ಆ್ಯಡ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಒಂದು ಸತಿ ನಾವು ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು.
ಇಲ್ಲಿ ತೊಳೆದಿರೋ ಬೇಳೆಗೆ ನಾನು ಕ್ವಿಕ್ಕಾಗಿ ಮಾಡ್ಬೋದು, ನಮಗೆ ಮನೆಯಲ್ಲೇ ಇಮಿಡಿಯೇಟಿಗೆ ಸಿಗೋ ಇಂಗ್ರೀಡಿಯೆಂಟ್ಸಲ್ಲಿ ಈ ಸಾಂಬಾರನ್ನ ಮಾಡ್ಕೋಬೋದು. ಇದಕ್ಕೆ ಒಂದು 2 ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೊಳ್ಳೋದು, ಹಾಗೆ ಒಂದು 2 ಈರುಳ್ಳಿ, ಆಮೇಲೆ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ನಮಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ, ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಇಶ್ಯೂ ಇದ್ದರೆ ನಾವು ಹಸಿಮೆಣ್ಸಿನ್ಕಾಯಿ ಬದಲು ಜಾಸ್ತಿ ಖಾರದ ಪುಡಿನೇ ಹಾಕೋಬೋದು. ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಎಣ್ಣೆ ಹಾಕಿದ್ರೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ಇಮಿಡಿಯೇಟಾಗಿ ಅಂದರೆ ತುಂಬ ಸ್ಮ್ಯಾಶಿಯಾಗಿ ಬೇಳೆ ಬೇಯಬೇಕು ಅಂತ ಹೇಳಿದ್ರೆ ನಾವು ಅರಿಶಿನ ಮತ್ತು ಎಣ್ಣೆ ಹಾಕೋಬೋದು. ಈ ಟಿಪ್ನ ನನಗೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದ್ದಾಗ ಭಟ್ರು ಬಂದಿದ್ದರು. ಸೊ ಅವರು ಬೇಳೆ ರಸ ಮಾಡಬೇಕಾದ್ರೆ ಈ ಟಿಪ್ನ ಫಾಲೋ ಮಾಡಿದರು. ಸೊ ನಾನು ಅವತ್ತು ಅವ್ರ ಹತ್ರ ತಿಳ್ಕೊಂಡಿದ್ದೆ. ಸೊ ಇವಾಗ ನಾನು ಬೇಳೆ ಸಾಂಬಾರು ಮಾಡಬೇಕಾದ್ರೆ ಎಲ್ಲ ಪ್ರತಿ ಸತಿನೂ ಆ ಟಿಪ್ನ ನಾನು ಫಾಲೋ ಮಾಡ್ತೀನಿ. ಸೊ ವೆರಿ ಕ್ವಿಕ್ ಸಾಂಬಾರು ಅಂತಲೇ ಹೇಳ್ಬೋದು. ಇಡ್ಲಿಗಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಬೇಳೆ ಸಾಂಬಾರೇ ಯೂಶಲಿ ಇಡ್ಲಿ ಜೊತೆ ಮಾಡ್ಕೋತೀನಿ. ಇನ್ನು ನಮ್ಮ ಅತ್ತೆ ಬೆಳಿಗ್ಗೆ ಪೂಜೆ ಮಾಡ್ತಾಯಿದ್ರು, ಅವ್ರಿಗೆ ಬ್ಲೂಟೂತಲ್ಲಿ ಹಾಡು ಹಾಕೋದಿತ್ತು, ಲಕ್ಷ್ಮಿ ಹಾಡು. ಸೊ ಅವ್ರಿಗೆ ಕನೆಕ್ಟ್ ಮಾಡೋಕ್ಕೆ ಬರಲಿಲ್ಲ. ಸೊ ಕನೆಕ್ಟ್ ಮಾಡಿಕೊಡಮ್ಮ ಅಂತ ಹೇಳಿ ಬಂದಿದ್ರು. ಸೊ ಅವ್ರಿಗೆ ಕನೆಕ್ಟ್ ಮಾಡಿಕೊಟ್ಟು ಮತ್ತೆ ನಾನಿಲ್ಲಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪ್ರತಿಯೊಂದು ಕುಕ್ಕರಲ್ಲಿ ಹಾಕಿ ಒಂದು 5ರಿಂದ 6 ವಿಷಲ್ ಕೂಗಿಸ್ಕೊತೀನಿ. ಸೊ ದಟ್ ಅದು ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾವು ಇಡ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಸಾಂಬಾರು ತೆಳುವಾಗಿ ಆಮೇಲೆ ಫುಲ್ಲು ಬೆಂದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ 6-7 ವಿಷಲ್ ಕೂಗಿಸ್ಕೊತೀನಿ. ಸೊ ಇಲ್ಲಿ ನಾನು ಎಲ್ಲ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಟು, ಈ ಕಡೆ ಇಡ್ಲಿನ ನಾನು ಬೇಯೋದಕ್ಕೆ ಇಟ್ಟಿದ್ನಲ್ಲ, ಸೊ ಅದನ್ನು ತೆಗೆದು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡೆ.
ಹಾಗೆ ಬೆಳಿಗ್ಗೆ ಅಂದರೆ ತುಂಬ ಕೆಲಸ ಇರುತ್ತಲ್ಲ, ಹಾಗೆ ಒಂದಷ್ಟು ಪಾತ್ರೆಗಳಿದ್ವು, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರಲ್ಲಿ ಸಾಂಬಾರು ಕೂಡ ವಿಷಲ್ ಆಗಿತ್ತು. ಸೊ ಅದನ್ನು ತೆಗೆದು ನಾನು ಇಲ್ಲಿ ಈ ಥರ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಅದಕ್ಕೆ ನನಗೆ ನೀರು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ಸಾಂಬಾರು ಅಂತ ಹೇಳಿ ಬಿಸಿ ನೀರು ಕಾಯಿಸಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಈ ಥರ ಸ್ಮ್ಯಾಶರಲ್ಲಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಮುಗೀತು. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಮುಗೀತು, ಸಾಂಬಾರು ರೆಡಿ ಆಗುತ್ತೆ. ಸೊ ವೆರಿ ಫಾಸ್ಟ್ ಆ್ಯಂಡ್ ಈಸಿ ಅಂತಲೇ ಹೇಳ್ಬೋದು. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಹರಿಗೆ ಬೆಳ್ಳುಳ್ಳಿ ಫ್ಲೇವರ್ ಅಷ್ಟು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಜಸ್ಟ್ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ ಅಷ್ಟೇ. ತಿಂಡಿ ಎಲ್ಲ ಮಾಡಿಟ್ಟು ಚಿನ್ನಿಗೂ ರೆಡಿ ಮಾಡಿ ಚಿನ್ನಿಗೂ ತಿಂಡಿ ತಿನ್ನಿಸ್ಕೊಂಡು ಸ್ಕೂಲ್ಗೆ ಓಡೋಣ ಅಂತ ಕೆಳಗಡೆ ಬಂದ್ವಿ. ನೆನ್ನೆ ನೋಡಿದ್ರೆ ಮಿಕ್ಸಿ ಹಾಳಾಗಿತ್ತು, ಇವತ್ತು ನೋಡಿದ್ರೆ ಕಾರ್ ಪಂಚರ್ ಆಗಿತ್ತು. ಡೈಲಿ ಒಂದೊಂದು ಆಗ್ತಿದೆ, ಏನಕ್ಕೆ ಅಂತ ಮಗ ನೋಡೋದೇ ಇಲ್ಲ. ಮಗನೇ ಸರಿ, ಕಾರ್ ಪಂಚರ್ ಆಗಿತ್ತಲ್ಲ, ಹಾಕಿಸ್ಕೊಂಡು ಹೋಗೋದಕ್ಕಂತೂ ಆಗಲ್ಲ, ಮತ್ತೆ ಹಾಕೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿವತ್ತು ಗಾಡಿಲೇ ಹೋದ್ವಿ. ನನಗೂ ಮತ್ತು ಚಿನ್ನಿಗೂ ಹೆಲ್ಮೆಟ್ ಇರಲಿಲ್ಲ. ಹಾಗೆ ಚಿನ್ನಿಗೆ ಹೆಲ್ಮೆಟ್ ಇದ್ರೂ ಅವ್ನು ಹಾಕ್ಕೊಳ್ಳೋದಿಲ್ಲ, ತುಂಬ ಒಂಥರ ಏನೋ ಇನ್ಕಂಫರ್ಟ್ ಫೀಲ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಅವನಿಗೆ ಜಸ್ಟ್ ಕಿವಿಗೆ ಈ ಥರ ಹಾಕಿದ್ದೆ. ಬೆಳಗ್ಗೆ ಹೊತ್ತು ಥಂಡಿ ಇರುತ್ತಲ್ಲ, ಮೊನ್ನೆ ತಾನೇ ಅವನಿಗೆ ಫೀವರ್ ಬಂದಿತ್ತು. ಸೊ ಅದಕ್ಕೋಸ್ಕರ ಫುಲ್ ಕವರ್ ಮಾಡಿಕೊಂಡು ಗಾಡಿಲೇ ಸ್ಕೂಲಿಗೆ ಕರ್ಕೊಂಡು ಹೋದ್ವಿ. ಅವನು ಬೆಳಗ್ಗೆ ಹೊತ್ತು ಇವತ್ತು ಸೈಕ್ಲಿಂಗ್ ಹೋಗ್ತಿದ್ದಾನೆ. ಸೊ ಅವನು ಯಾವ್ಯಾವ ರೂಟಲ್ಲಿ ಹೋದ, ಎಲ್ಲಿಗೆ ಹೋದ ಅಂತ ಹೇಳ್ಕೊಂಡು ನನಗೆ ಡೈರೆಕ್ಷನ್ಸ್ ತೋರಿಸ್ಕೊಂಡು ಅವ್ರು ಏನೇನು ಮಾಡಿದ್ರು ಬೆಳಗ್ಗೆ ಸೈಕ್ಲಿಂಗ್ ಮಾಡಬೇಕಾದ್ರೆ ಅಂತ ನನಗೆ ಇನ್ಫಾರ್ಮೇಷನ್ಸ್ ಕೊಟ್ಕೊಂಡು ಹೋದ. ಚಿನ್ನಿನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಟೆಂಪಲ್ ಬಂದ್ಬಿಟ್ಟು ಚಿನ್ನಿ ಸ್ಕೂಲ್ ಹತ್ರನೇ ಇರೋದ್ರಿಂದ ವೀಕ್ಲಿ ಥ್ರೈಸ್ ಆದರೂ ಹೋಗ್ತೀವಿ. ಹರಿ ಅಂತೂ ಡೈಲಿ ಹೋಗ್ತಾರೆ, ಬಟ್ ನಾನು ಫ್ರೆಶ್ ಅಪ್ ಆಗಿದ್ದ ದಿನ ಮಾತ್ರ ಹೋಗ್ತೀನಿ. ಅದು ಬೆಳಗ್ಗೆ ಹೊತ್ತು ನಾನು ತಿಂಡಿ ಏನು ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ, ರೆಡಿಯಾಗಿ ಹೋಗೋದಕ್ಕಾಗತ್ತಾ ಇಲ್ವಾ ಅಂತ ಹೇಳಿ. ಸೊ ನಾವು ಟೆಂಪಲ್ ವಿಸಿಟ್ ಮಾಡಿಕೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಅವ್ರ ಮಗಳಿಗೆ ಸ್ವಲ್ಪ ಬಟ್ಟೆ ಹೊಲಿಸ್ತಾ ಇದ್ಲು ಹಬ್ಬಕ್ಕೆ. ಸೊ ಅವಳು ಏನೇನೋ ತೊಗೋಬೇಕಿತ್ತು ಮಗಳಿಗೆ ಅಂತ ಹೇಳಿಬಿಟ್ಟು ನನಗೆ ಕಾಲ್ ಮಾಡಿದ್ಲು. ಸರಿ ಆಯಿತು, ನಾನು ಫ್ರೀಯಾಗಿದ್ದೆ ಅಂತ ಹೇಳಿಬಿಟ್ಟು ನಾನು ನನ್ನ ಫ್ರೆಂಡು ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟ್ವಿ.
ಹಾಗೆ ಒಂದಷ್ಟು ಏನೇನು ಬೇಕಿತ್ತಲ್ಲ ನಮಗೆ ಎಕ್ಸಾಕ್ಟಾಗಂತೂ ಸಿಕ್ಕಲಿಲ್ಲ, ಬಟ್ ನಮ್ಮ ಏರಿಯಾದಲ್ಲಿ ಅದು ಸಿಕ್ಕಿದ ಪುಣ್ಯ ಅಂತ ಅಂದ್ಕೊಂಡು ತೊಗೊಂಡು ವಾಪಸ್ಸು ಬರೋಣ ಅಂತ ಅನ್ಬೇಕಾದ್ರೆ ನನ್ನ ಫ್ರೆಂಡ್ ಮನೆ, ಇನ್ನೊಬ್ಳು ಫ್ರೆಂಡ್ ಮನೆ ಅಲ್ಲೇ ಹತ್ರ ಇದ್ದಿದ್ದು. ಸರಿ ಅವಳಿಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಹೇಳಿಬಿಟ್ಟು ನಾವು ಅವ್ರ ಮನೆ ಹತ್ರ ಹೋದ್ವಿ. ಆ್ಯಕ್ಚುಲಿ ಶಿ ವಾಸ್ ಶಾಕ್ಡ್, ಯಾಕಂದರೆ ಅವ್ರ ಮನೆಗೆ ಯಾರೂ ಬರೋದಿಲ್ಲ. ಸಡನ್ನಾಗಿ ನಾನು ಬೇರೆ ಹೋಗ್ಬಿಟ್ಟು ಡೋರೆಲ್ಲ ತಟ್ಟಿದೆ. ಸೊ ಅವಳಿಗೆ ಸ್ವಲ್ಪ ಭಯನೂ ಆಯಿತು, ಸಡನ್ನಾಗಿ ಶಾಕು ಆಯಿತು. ಬಟ್ ಈ ಥರ ಸಡನ್ನಾಗಿ ಶಾಕು ಸರ್ಪ್ರೈಸ್ ಕೊಡೋದೆ ಅಲ್ವಾ ಫ್ರೆಂಡ್ಸ್ಗೆ ಖುಷಿ ಅಂತ ಹೇಳ್ಬೋದು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ನಾನು ವಾಪಸ್ ಮನೆಗೆ ಬಂದೆ. ಸೊ ವಾಪಸ್ ಮನೆಗೆ ಬಂದಾಗ ನನ್ನ ಅಮೆಝಾನಲ್ಲಿ ಒಂದು ಟ್ರೈಪಾಡ್ ಕೂಡ ಬುಕ್ ಮಾಡಿದ್ದೆ. ಸೊ ಅದು ಕೂಡ ಡೆಲಿವರಿ ಆಗಿತ್ತು. ಸೊ ಅದನ್ನು ಚೆಕ್ ಮಾಡೋಣ ಅಂತ ನಾನು ಚೆಕ್ ಮಾಡಿದೆ. ಇದು ಆಲ್ರೆಡಿ ನಂದು 2ನೇ ಟ್ರೈಪಾಡ್ ಅಂತ ಹೇಳ್ಬೋದು. ಸೊ 2 ಕಡಿಮೆ ಇದು ತೊಗೊಂಡಿದ್ದೆ, ಅದು ಬೇಗನೆ ಹಾಳಾಯಿತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಈ ಸತಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಂದೇ ಸತಿ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳಿ ಚೆನ್ನಾಗಿರೋದೇ ಬುಕ್ ಮಾಡಿದೆ. ನನಗೆ ಅದನ್ನು ಹೇಗೆ ಯೂಸ್ ಮಾಡಬೇಕಂತನೂ ಗೊತ್ತಿರಲಿಲ್ಲ. ನನಗೆ ಅರಿನೇ ಟೀಚ್ ಮಾಡಿದ್ರು. ಫೈನಲಿ ಅದನ್ನೆಲ್ಲ ಸೆಟಪ್ ಮಾಡಿ ಎತ್ತಿಟ್ಟು ಮತ್ತೆ ಇನ್ನು ಚಿನ್ನಿನ ಕರ್ಕೊಂಡು ಬರೋಷ್ಟು ಟೈಮ್ ಆಯಿತು. ಸೊ ಹೋಗಿ ಚಿನ್ನಿನ ಕರ್ಕೊಂಡು ಬಂದೆ. ಇನ್ನು ಚಿನ್ನಿನ ಕರ್ಕೊಂಡು ಬಂದಮೇಲೆ ಆ್ಯಸ್ ಯೂಶ್ವಲ್ ಅವನ ರೂಟೀನ್ಸು, ಸ್ಕೂಲ್ ಥಿಂಗ್ಸು ಎಲ್ಲ ಇದೇ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. One more pack. ತಲೆ ಯೂಸ್ ಮಾಡೋಣ.